ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀರಿ, ಲೋಕಸಭೆ ಅಷ್ಟೊತ್ತಿಗೆ ಬಿಜೆಪಿಗೆ ಮರಳ್ತಾ ಇದ್ದೀರಾ. ಆದ್ರೆ ತಾವು ನೋಡಿ, ತಾವು ಇವಾಗ ಏನು ನಾನು ಮತ ಯಾರಿಗೆ ಚಲಾಯಿಸಿದ್ದೀನಿ ಅನ್ನುವಂತ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತಂದ್ರೆ, ಇವತ್ತು ಆನೆಗೊಂದಿ ಉತ್ಸವ 11-12ಕ್ಕೂ ಇತ್ತು. ಅವ್ರನ್ನ ಆಹ್ವಾನ ಮಾಡಿರುವಂತ ಒಂದು ಸಂದರ್ಭ ಮತ್ತು ಮಾಧ್ಯಮಗಳಿಗೆ ರಾಜ್ಯಸಭಾ ಚುನಾವಣೆ ಮಾರನೇ ದಿನನೇ ಇದ್ದಿದ್ದಕ್ಕೆ ತಾವೆಲ್ಲರೂ ಕೂಡ ವಿಧವಾಗಿ ತಾವು ಹೇಳಿದ್ದೀರ. ಸೊ ಆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಪರವಾಗಿ ಇಡೀ ವಿಶ್ವನೇ ಭಾರತದಲ್ಲಿ ಮತ್ತೆ ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನುವಂತ ಒಂದು ವಿಚಾರ ಇಡೀ ಪ್ರಪಂಚದ ನಾಯಕರುಗಳು. ಇವತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂತ ಪುತಿನ್ ಅವರು ಈ ಬಾರಿ ಭಾರತದಲ್ಲಿ ಸನ್ಮಾನ್ಯ ಮೋದಿಜಿ ಅವರೇ ಗೆಲ್ತಾರೆ, ನೀವು ಗೆದ್ದ ಮೇಲೆ ನಾನು ಭೇಟಿ ಆಗ್ತೀನಿ ಅನ್ನುವಂಥ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆ ಅಂತಂದ್ರೆ, ನಮ್ಮ ಕೇವಲ ಭಾರತ ಅಲ್ಲ ಇಡೀ ವಿಶ್ವನೇ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನುವಂಥ ಒಂದು ವಿಚಾರ ಇರೋ ಟೈಮ್ನಲ್ಲಿ ರಕ್ತಗತವಾಗಿ ಮೊದಲಿಂದ ಕೂಡ ಅದೇ ವಿಚಾರಧಾರೆಗಳನ್ನೇ ಇಟ್ಕೊಂಡು ಬೆಳೆದಿರುವಂತ ನಾನು. ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಈ ದೇಶದಲ್ಲಿ ಅವ್ರು ಆಗ್ಬೇಕು ಅಂತೇಳಿ ಇವತ್ತೇನು ಇಡೀ ನಮ್ಮ ಭಾರತ ರಾಷ್ಟ್ರದ ಜನರ ಬಯಕೆ ಇದೆನೋ, ಹಾಗಾಗಿ ಮತ್ತೊಮ್ಮೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡೆ. ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀರಿ, ಲೋಕಸಭೆ ಅಷ್ಟೊತ್ತಿಗೆ ಬಿಜೆಪಿಗೆ ಮರಳ್ತಾ ಇದ್ದೀರಾ. ಆದ್ರೆ ತಾವು ನೋಡಿ, ತಾವು ಇವಾಗ ಏನು ನಾನು ಮತ ಯಾರಿಗೆ ಚಲಾಯಿಸಿದ್ದೀನಿ ಅನ್ನುವಂತ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತಂದ್ರೆ, ಇವತ್ತು ಆನೆಗೊಂದಿ ಉತ್ಸವ 11-12ಕ್ಕೂ ಇತ್ತು. ಅವ್ರನ್ನ ಆಹ್ವಾನ ಮಾಡಿರುವಂತ ಒಂದು ಸಂದರ್ಭ ಮತ್ತು ಮಾಧ್ಯಮಗಳಿಗೆ ರಾಜ್ಯಸಭಾ ಚುನಾವಣೆ ಮಾರನೇ ದಿನನೇ ಇದ್ದಿದ್ದಕ್ಕೆ ತಾವೆಲ್ಲರೂ ಕೂಡ ವಿಧವಾಗಿ ತಾವು ಹೇಳಿದ್ದೀರ. ಸೊ ಆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಪರವಾಗಿ ಇಡೀ ವಿಶ್ವನೇ ಭಾರತದಲ್ಲಿ ಮತ್ತೆ ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನುವಂತ ಒಂದು ವಿಚಾರ ಇಡೀ ಪ್ರಪಂಚದ ನಾಯಕರುಗಳು. ಇವತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂತ ಪುತಿನ್ ಅವರು ಈ ಬಾರಿ ಭಾರತದಲ್ಲಿ ಸನ್ಮಾನ್ಯ ಮೋದಿಜಿ ಅವರೇ ಗೆಲ್ತಾರೆ, ನೀವು ಗೆದ್ದ ಮೇಲೆ ನಾನು ಭೇಟಿ ಆಗ್ತೀನಿ ಅನ್ನುವಂಥ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆ ಅಂತಂದ್ರೆ, ನಮ್ಮ ಕೇವಲ ಭಾರತ ಅಲ್ಲ ಇಡೀ ವಿಶ್ವನೇ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನುವಂತ ಒಂದು ವಿಚಾರ ಇರೋ ಟೈಮ್ನಲ್ಲಿ ರಕ್ತಗತವಾಗಿ ಮೊದಲಿಂದ ಕೂಡ ಅದೇ ವಿಚಾರಧಾರೆಗಳನ್ನೇ ಇಟ್ಕೊಂಡು ಬೆಳೆದಿರುವಂತ ನಾನು. ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಈ ದೇಶದಲ್ಲಿ ಅವ್ರು ಆಗ್ಬೇಕು ಅಂತೇಳಿ ಇವತ್ತೇನು ಇಡೀ ನಮ್ಮ ಭಾರತ ರಾಷ್ಟ್ರದ ಜನರ ಬಯಕೆ ಇದೆನೋ, ಹಾಗಾಗಿ ಮತ್ತೊಮ್ಮೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡೆ.